ದೇಶದಲ್ಲಿ ಆಗಾಗ ಮೇಲಿಂದ ಮೇಲೆ ಸದ್ದು ಮಾಡ್ತಿರುವ ಒಂದು ಹಗರಣ ಅಂದರೆ ನ್ಯಾಷನಲ್ ಹೆರಾಲ್ಡ್ ಹಗರಣ. ನ್ಯಾಷನಲ್ ಹೆರಾಲ್ಡ್ ಹಗರಣ ಅಂದರೆ ಇದು ಒಂದು ಕೇಸ್ನಲ್ಲಿ ಇದೀಗ ಮತ್ತೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಜೊತೆಗೆ ಸೋನಿಯಾ ಗಾಂಧಿ ಅವರ ಕುಟುಂಬಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಆರ್ಥಿಕ ಅಪರಾಧಗಳ ವಿಭಾಗದ ಪೊಲೀಸರಿಂದ 3 ಕಂಪನಿಗಳು ಹಾಗೂ 6 ಜನ ಸೇರಿದಂತೆ ಒಟ್ಟು ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದು FIR ಅನ್ನು ದಾಖಲಿಸಿರುವಂಥದ್ದು. ಪ್ರಮುಖವಾಗಿ ಈ FIR ಅಲ್ಲಿ ಉಲ್ಲೇಖವಾಗಿರುವಂತೆ ನೋಡಿದಾಗ FIR ನಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅನ್ನೋದನ್ನು ನೋಡಿದಾಗ, ಯಾವಾಗ ತಮ್ಮ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ನಾಯಕರು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಆಡಳಿತ ಅವಧಿಯಲ್ಲಿ ಕಾಂಗ್ರೆಸ್ ನಾಯಕರಿಂದ ಅಧಿಕಾರ ದುರುಪಯೋಗವಾಗಿದೆ ಎಂಬ ಒಂದು ಉಲ್ಲೇಖವನ್ನು ಸಹ FIR ನಲ್ಲಿ ಪೊಲೀಸರು ದಾಖಲಿಸಿದ್ದಾರೆ. ಅಲ್ಲದೆ ಅಕ್ರಮ ಹಣ ವರ್ಗಾವಣೆಯ ವಿಚಾರದ ಈ ಪ್ರಕರಣದ ಭಾಗವಾಗಿಯೇ ಕುಟುಂಬದ ಲಾಭಕ್ಕಾಗಿ, ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಇವರೆಲ್ಲರಿಂದ ಅಧಿಕಾರದ ದುರುಪಯೋಗವಾಗಿದೆ, ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪವನ್ನು ಸಹ ಆ FIR ನಲ್ಲಿ ದಾಖಲಿಸಿದ್ದಾರೆ. ಇನ್ನು ಈ FIR ನಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನು ದಾಖಲಿಸಿದ್ದಾರೆ, ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಇವರ ವಿರುದ್ಧ ಒಂದು ಕೇಸನ್ನು ದಾಖಲೆ ಮಾಡಿದ್ದಾರೆ ಅನ್ನೋದನ್ನು ನೋಡಿದಾಗ, IPCA ಸೆಕ್ಷನ್ 120B ಅಂದ್ರೆ ಕ್ರಿಮಿನಲ್ ಪಿತೂರಿಯ ಒಂದು ಆರೋಪವು ಸಹ ಈ FIR ನಲ್ಲಿ ಪೊಲೀಸರು ದಾಖಲು ಮಾಡಿರುವಂಥದ್ದು. ಅಲ್ಲದೆ ಅಂದರೆ ಈ ಕಾಂಗ್ರೆಸ್ ನಾಯಕರು ಕ್ರಿಮಿನಲ್ ಪಿತೂರಿಯನ್ನು ನಡೆಸಿ ಒಂದು ಹಗರಣದಲ್ಲಿ ತಮ್ಮ ಭಾಗಿದಾರಿಕೆಯನ್ನು ತೋರಿಸಿದ್ದಾರೆ ಅನ್ನೋ ಆರೋಪವನ್ನು ಆ FIR ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಇನ್ನು 403 ಅಂದ್ರೆ ಅಪ್ರಾಮಾಣಿಕ ಆಸ್ತಿ ದುರುಪಯೋಗ, ಅಪ್ರಾಮಾಣಿಕತೆಯಿಂದ ಆಸ್ತಿಯನ್ನ ಕಬಳಿಸುವುದಾಗಲಿ ಅಥವಾ ವಶಪಡಿಸಿಕೊಳ್ಳೋದಾಗಲಿ ಅಥವಾ ದುರುಪಯೋಗ ಪಡಿಸಿಕೊಳ್ಳೋದಾಗಲಿ ಅನ್ನೋ ನಿಟ್ಟಿನಲ್ಲಿ FIR ನಲ್ಲಿ ಪೊಲೀಸರು ಈ 403 ಕೇಸನ್ನು, ಈ 403 ಸೆಕ್ಷನ್ ಅನ್ನು ಸಹ ಅಲ್ಲಿ ಅಳವಡಿಸಿದ್ದಾರೆ. ಇನ್ನು 406 ಕ್ರಿಮಿನಲ್ ನಂಬಿಕೆಯ ಉಲ್ಲಂಘನೆಗೆ ಶಿಕ್ಷೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸೆಕ್ಷನ್ ಸಹ ಪೊಲೀಸರು FIR ನಲ್ಲಿ ದಾಖಲಿಸಿದ್ದಾರೆ. ಪ್ರಮುಖವಾಗಿ ಮತ್ತೊಂದು ಸೆಕ್ಷನ್ ಅನ್ನ ಅಂದ್ರೆ ಬಹುಮುಖ್ಯವಾದ ಸೆಕ್ಷನ್ ಅನ್ನ 420 ಸೆಕ್ಷನ್ ಅನ್ನು ಸಹ ಅಂದ್ರೆ ವಂಚನೆ ಕೇಸನ್ನು ಸಹ ಪೊಲೀಸರು ಈ ಆರೋಪಿಗಳ ಮೇಲೆ ದಾಖಲಿಸಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಅಲ್ಲದೆ ಯಾಕಂದ್ರೆ ಇದು ತಡವಾಗಿ ಬೆಳಕಿಗೆ ಬಂದಿರುವ ಈ ಪ್ರಕರಣವಾಗಿರುವಂಥದ್ದು. ಕಳೆದ ಅಕ್ಟೋಬರ್ 2ರಂದು ದಾಖಲಾದ FIR ನ ಮಾಹಿತಿಯು ಇದೀಗ ಬಹಿರಂಗಗೊಂಡಿರುವುದು ನಿಜಕ್ಕೂ ಎಲ್ಲೋ ಒಂದು ಕಡೆ ಅಚ್ಚರಿಗೆ ಕಾರಣವಾಗಿದೆ. ಪ್ರಮುಖವಾಗಿ ನೋಡಬೇಕಾದ್ರೆ ಈ FIR ನಲ್ಲಿ ಇರುವ 6 ಕಾಂಗ್ರೆಸ್ ನಾಯಕರನ್ನು ನೋಡಿದಾಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸ್ಯಾಮ್ ಪಿತ್ರೋಡಾ, ಸುನಿಲ್ ಭಂಡಾರಿ ಸೇರಿದಂತೆ ಇನ್ನಿತರ ಆರೋಪಿಗಳ ಹೆಸರು ಸಹ FIR ನಲ್ಲಿ ಪೊಲೀಸರು ದಾಖಲಿಸಿರುವಂಥದ್ದು. ಅಂದ್ರೆ ಇದೀಗ ಈ ಕಾಂಗ್ರೆಸ್ ನಾಯಕರಿಗೆ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಇದೀಗ ಮತ್ತೆ ಮುಳುವಾಗುವ ಸಾಧ್ಯತೆಗಳು ಇರುವಂಥದ್ದು, ಸಂಕಷ್ಟಕ್ಕೆ ದೂಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಎನ್ನಲಾಗ್ತಾ ಇದೆ. ಯಂಗ್ ಇಂಡಿಯನ್ ಮತ್ತು ಡೋಟೆಕ್ಸ್ ಮರ್ಚೆಂಡೈಸ್ ಲಿಮಿಟೆಡ್ ಅಂದ್ರೆ ಈ ಡೋಟೆಕ್ಸ್ ಪ್ರವರ್ತಕ ಸುನಿಲ್ ಭಂಡಾರಿ ಇದರಲ್ಲಿ ಪ್ರಮುಖ ಭಾಗಿದಾರಿಯಾಗಿದ್ದಾರೆ ಎಂಬ FIR ನಲ್ಲಿ ಉಲ್ಲೇಖಿಸಲಾಗಿದೆ. ಅಂದ್ರೆ ಸುನಿಲ್ ಭಂಡಾರಿಯ ಪಾತ್ರವೂ ಸಹ ಈ ಒಂದು ವಂಚನೆ ಅಥವಾ ಈ ಎಲ್ಲ ಆರೋಪಗಳಲ್ಲಿ ಅವರು ಪಾತ್ರಧಾರಿಯಾಗಿದ್ದಾರೆ ಎಂಬುದನ್ನು FIR ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಪ್ರಮುಖವಾಗಿ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ಸ್ ಈ ಕಂಪನಿಯು ಸಹ ಈ ಒಂದು ವಂಚನೆ ಕೇಸ್ನಲ್ಲಿ ಭಾಗಿಯಾಗಿದೆ ಎಂದು ಪೊಲೀಸರು ಆರೋಪವನ್ನು ಹೊರಿಸಿದ್ದಾರೆ. ಇನ್ನು ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ನಾವು ನೋಡಿದಾಗ ಕಳೆದ ಏಪ್ರಿಲ್ ನಲ್ಲಿ ಜಾರಿ ನಿರ್ದೇಶನಾಲಯದ ಒಂದು FIR ನಲ್ಲೂ ಸಹ ಇದೇ ಹೆಸರುಗಳ ಉಲ್ಲೇಖವಾಗಿತ್ತು. ಈ ಕಂಪನಿಗಳೇ ಅದರಲ್ಲಿ ಇದ್ದು ಅದೇ ಅಂದ್ರೆ ಆ FIR ನಲ್ಲಿ ಯಾವ ಕಂಪನಿಗಳ ಹೆಸರನ್ನು ದಾಖಲಿಸಲಾಗಿತ್ತು, ಯಾವ ಕಂಪನಿಗಳನ್ನು ಉಲ್ಲೇಖಿಸಲಾಗಿತ್ತು, ದೆಹಲಿ ಪೊಲೀಸರ ಒಂದು ಆರ್ಥಿಕ ಅಪರಾಧಗಳ ವಿಭಾಗದಲ್ಲೂ ಸಹ ಇದೇ ಕಂಪನಿಗಳ ಹೆಸರನ್ನು ಉಲ್ಲೇಖಿಸಿರುವುದು ಒಂದು ಗಮನಾರ್ಹ ವಿಚಾರವಾಗಿರುವಂಥದ್ದು. ಇನ್ನು ಇದೇ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ರಾಜಕೀಯವಾಗಿ ನೋಡಿದಾಗ ಆರಂಭದಿಂದಲೂ ಕಾಂಗ್ರೆಸ್ ನಾಯಕರು ನೇರವಾಗಿ ಬಿಜೆಪಿ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ನೇರವಾದ ವಾಗ್ದಾಳಿಯನ್ನು ಮಾಡ್ತಾ ಇದ್ರು. ಅಂದರೆ ಆ ಸರ್ಕಾರಿಕ ಅಂದರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸಿಕೊಂಡು ವಿಪಕ್ಷಗಳನ್ನು ಹಣಿಯಲು ಬಿಜೆಪಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಇದರಲ್ಲಿ ನಿಸ್ಸೀಮರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ IT ರೇಡ್ಗಳಾಗ್ತವೆ, ED ರೇಡ್ಗಳಾಗ್ತವೆ, ಈ ರೀತಿಯಾದ ಅವರಿಗೆ ಕಿರುಕುಳವನ್ನು ಕೊಡಲಾಗ್ತಾ ಇದೆ. ರಾಜಕೀಯ ಕಾರಣಕ್ಕಾಗಿ ವಿನಾಕಾರಣ ಅವರನ್ನ ಕಿರುಕುಳಕ್ಕೆ ದೂಡಲಾಗ್ತಾ ಇದೆ ಎಂಬ ಆರೋಪಗಳನ್ನು ಕಾಂಗ್ರೆಸ್ ನಾಯಕರು 2014ರಿಂದಲೂ ಸಹ ಕೇಂದ್ರ ಸರ್ಕಾರದ ವಿರುದ್ಧ ಮಾಡುತ್ತಲೇ ಬರ್ತಾ ಇರೋದು ಗೊತ್ತಾಗ್ತಾ ಇರುವಂಥದ್ದು. ಅದರಂತೆ ಇದೊಂದು ಷಡ್ಯಂತ್ರ, ಕಾಂಗ್ರೆಸ್ ನಾಯಕರನ್ನ ಹಣಿಯಲು ಮಾಡಿರುವ ಬಿಜೆಪಿ ನಾಯಕರು ಮಾಡಿರುವ ಒಂದು ಷಡ್ಯಂತ್ರ ಎಂಬ ಆರೋಪವನ್ನು ಸಹ ಕಾಂಗ್ರೆಸ್ ನಾಯಕರು ಮೇಲಿಂದ ಮೇಲೆ ಹೇಳ್ತಾ ಬರ್ತಾ ಇದ್ದಾರೆ. ನೇರವಾಗಿ ರಾಜ್ಯದ ಹಲವು ನಾಯಕರಾಗಲಿ, ದೇಶದಲ್ಲಿರುವ ಹಲವು ಪ್ರಮುಖ ನಾಯಕರಾಗಲಿ, ಕಾಂಗ್ರೆಸ್ ನಾಯಕರು ನೇರವಾದ ಬೊಟ್ಟನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಮಾಡ್ತಾರೆ. ಯಾಕಂದ್ರೆ ರಾಜಕೀಯ ಶೇಡಿಗಾಗಿ ಅಥವಾ ದ್ವೇಷಕ್ಕಾಗಿ ವಿನಾಕಾರಣ ರಾಹುಲ್ ಗಾಂಧಿ ಅವರಿಗೆ ಜೊತೆಗೆ ಸೋನಿಯಾ ಗಾಂಧಿ ಅವರಿಗೆ, ಗಾಂಧಿ ಕುಟುಂಬಕ್ಕೆ ಮೋದಿ ತೊಂದರೆ ಕೊಡ್ತಾ ಇದ್ದಾರೆ, ಅಮಿತ್ ಶಾ ತೊಂದರೆ ಕೊಡ್ತಾ ಇದ್ದಾರೆ ಎಂಬ ಆರೋಪವನ್ನು ಸಹ ಮಾಡ್ತಾ ಬರ್ತಾ ಇದ್ರು. ಆದರೆ ಅಂತಿಮವಾಗಿ ಈಗಲೂ ಸಹ ಅದೇ ರೀತಿಯಾದ ಒಂದು
ಹೇಳಿಕೆಗಳನ್ನ ಕಾಂಗ್ರೆಸ್ ನಾಯಕರು ನೀಡ್ತಿದ್ದಾರೆ. ಬಿಜೆಪಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತದೆ. ಇಡಿ ಆಗಲಿ, ಐಟಿ ಆಗಲಿ ಅಥವಾ ಇನ್ನಿತರ ಸಂವಿಧಾನಿಕ ಸಂಸ್ಥೆಗಳಿಂದ ಕೇವಲ ವಿಪಕ್ಷಗಳ ನಾಯಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಒಂದು ಹುನ್ನಾರವನ್ನ ಬಿಜೆಪಿ ಹಲವು ವರ್ಷಗಳಿಂದ, ಅಂದ್ರೆ ಯಾವಾಗ 2014 ನಂತರ ಕೇಂದ್ರದಲ್ಲಿ ಯಾವಾಗ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದಿನಿಂದಲೂ ಸಹ ಇಂದಿನವರೆಗೂ ಈ ರೀತಿಯಾದ ಒಂದು ತಂತ್ರಗಾರಿಕೆ, ಈ ರೀತಿಯಾದ ಒಂದು ಷಡ್ಯಂತ್ರ, ಈ ರೀತಿಯಾದ ಒಂದು ಹುನ್ನಾರ, ಈ ರೀತಿಯಾದ ಒಂದು ದ್ವೇಷವನ್ನ ಪ್ರಧಾನಿ ನರೇಂದ್ರ ಮೋದಿ ಆಗಲಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಲಿ ಅಥವಾ ಕೇಂದ್ರದ ಇನ್ನಿತರ ಒಂದು ಸರ್ಕಾರಗಳಾಗಲಿ, ಎಲ್ಲ ಸರ್ಕಾರಗಳು ಅಂದ್ರೆ ಬಿಜೆಪಿ ನೇತೃತ್ವದ ಸರ್ಕಾರಗಳ ಯಾವ ಸರ್ಕಾರಗಳಿದಾವಲ್ಲ ಆ ರಾಜ್ಯದಲ್ಲಿ ಯಾವುದೇ ರೀತಿಯಾದ ಐಟಿ ರೇಡ್ಗಳಾಗಲ್ಲ, ಇಡಿ ರೇಡ್ಗಳಾಗಲ್ಲ. ಆದರೆ ಕಾಂಗ್ರೆಸ್ ಆಡಳಿತದಲ್ಲಿರುವ ನಾಯಕರು ಅಥವಾ ಸರ್ಕಾರಗಳ ಮೇಲೆ ಈ ಐಟಿ ರೇಡ್ಗಳಾಗ್ತವೆ, ಇಡಿ ರೇಡ್ಗಳಾಗ್ತವೆ, ಈ ರೀತಿಯಾದ ಒಂದು ಕಿರುಕುಳ ನೀಡಲಾಗ್ತದೆ ಎಂಬ ಆರೋಪ ಕಾಂಗ್ರೆಸ್ ನಾಯಕರದ್ದು ಎಂದಿನಂತೆ ಅದು ಕಂಟಿನ್ಯೂ ಆಗ್ತಾ ಇದೆ. ಆದರೆ ಈ ನಡುವೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಎಲ್ಲೋ ಒಂದು ಕಡೆ ಬಿಹಾರ ಚುನಾವಣೆ ಬಳಿಕ ಅಥವಾ ಮತ್ತಷ್ಟೇ ಶಾಕ್ ಎದುರಾಗಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಪೊಲೀಸರು ಅವ್ರ ಮೇಲೆ FIR ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನು ಸಹ ಆರೋಪಿ ಸ್ಥಾನದಲ್ಲಿದ್ದಾರೆ, ರಾಹುಲ್ ಗಾಂಧಿ ಅವರು ಸಹ ಆರೋಪಿ ಸ್ಥಾನದಲ್ಲಿದ್ದಾರೆ. ಆದರೆ ಮುಂದಿನ ಹಂತಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ನಾಯಕರಿಗಾಗಲಿ ಅಥವಾ ಪ್ರಮುಖವಾಗಿ ರಾಹುಲ್ ಗಾಂಧಿ ಆಗಲಿ ಅಥವಾ ಸೋನಿಯಾ ಗಾಂಧಿ ಅವರಿಗಾಗಲಿ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಯಾವ ರೀತಿಯಾಗಿ ಸಂಕಷ್ಟಕ್ಕೆ ದೂಡುತ್ತದೆ, ಯಾವ ರೀತಿಯಾಗಿ ಅವರನ್ನ ಅಂದ್ರೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಅವರನ್ನ ಮತ್ತಷ್ಟು ಶೋಷಣೆ ಮಾಡ್ತಾರೆ, ಮತ್ತಷ್ಟು ಕಿರುಕುಳ ಕೊಡ್ತಾರೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಈಗಾಗಲೇ ತಮ್ಮ ಭಾಷೆಯಲ್ಲಿಯೇ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ನೇರವಾಗಿ ಆರೋಪ ಮಾಡ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧವೇ ಕಾಂಗ್ರೆಸ್ ನಾಯಕರು ತಮ್ಮ ಎಂದಿನ ಆರೋಪ ಶೈಲಿಯನ್ನು ಮುಂದುವರಿಸಿದ್ದಾರೆ. ಆದರೆ ಇದೀಗ ಒಂದು ಈ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಮತ್ತಷ್ಟು ಬಿಗ್ ಶಾಕ್ ಎದುರಾಗಿರುವಂಥ FIR ದಾಖಲಾಗಿದೆ. ಆದರೆ ಮುಂದೆಲ್ಲ ಯಾವ ರೀತಿಯಾದ ಒಂದು ಪ್ರೊಸೆಸ್ ನಡೆಯುತ್ತೆ, ಹೇಗೆಲ್ಲ ಅವರಿಗೆ ಸಂಕಷ್ಟಗಳು ಎದುರಾಗುತ್ತವೆ ಅಥವಾ ಒಂದು ರೀತಿಯಾಗಿ ಅದರಿಂದ ಸಂಕಷ್ಟದಿಂದ ರಾಹುಲ್ ಗಾಂಧಿ ಪಾರಾಗ್ತಾರೆ, ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರು ಸಹ ತಂತ್ರಗಾರಿಕೆಯನ್ನ ಹೆಣೆದಿದ್ದಾರೆ ಅಥವಾ ಇದರಿಂದ ಬಚಾವಾಗಲು ಯಾವೆಲ್ಲ ಒಂದು ಯೋಜನೆಗಳನ್ನ ಅಥವಾ ಯೋಚನೆಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ ಯಾವ ರೀತಿಯಾಗಿ ಪ್ರಕರಣದ ವೇಗ ಅಥವಾ ಪ್ರಕರಣದ ಸ್ವರೂಪ ಬದಲಾಗುತ್ತದೆ ಆ ಹಂತಗಳಲ್ಲಿ ನಮಗೆ ಇದರ ಸ್ಪಷ್ಟ ಚಿತ್ರಣ ಇನ್ನಷ್ಟು ನಮಗೆ ಕ್ಲಿಯರ್ ಆಗಿ ಸಿಗಬಹುದಾಗಿದೆ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.